ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕುತಿಯೊಳಜನ ಧ್ಯಾನಿಸಿ, ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕುತಿಯೊಳಜನ ಧ್ಯಾನಿಸಿ, ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗೆರಗಿ. ನಾಂದಿಯೊಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ, ನಾಂದಿಯೊಳುವರ ವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ, ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆನು ಅಭಿಮನ್ಯು ಕಾಳಗ ಎಂಬಿ ಯಕ್ಷಗಾನ ಕಥಾಮೃತವಾ. ಕವಿಗಳ ಸಂದಣಿಗೆ ಬಲ ಬಂದು ಬೇಳುವೆನು ಕಥಾಮೃತವಾ. ಇರುವಂತಹ ಸ್ಥಳ ಧರ್ಮರಾಜನೆಂದು ಕೇಳಿದ್ದೇವೆ. ಬಂದಂತಹ ಕಾರ್ಯ ಈಗ ನಡೆಯುತ್ತಿರುವ ಪೂರ್ವ ನಿರ್ಧರಿತವಾದ 18 ದಿವಸಗಳ ಭಾರತ ಈಗಾಗಲೇ ಅಜ್ಜಯ್ಯ ಭೀಷ್ಮಾಚಾರ್ಯರನ್ನು ಶರಶೆಯಲ್ಲಿ ಒರಗಿಸಿದ್ದೇವೆ. ಈ ದಿನ ನನ್ನ ತಮ್ಮ ಪಾಠ ಶ್ರೀ ಹರಿಯೊಂದಿಗೆ ಸಮಸಪ್ತಕರಲ್ಲಿ ಯುದ್ಧಕ್ಕೆ ತೊಡಗಿರುವ ಸಂದರ್ಭ ಅತ್ತ ಗೋಲಗುರುಗಳಾದ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ಪಡೆದು ಯುದ್ಧಕ್ಕೆ ಆಹ್ವಾನವನ್ನು ಇಟ್ಟಿದ್ದಾರೆ. ಆ ಕೋಟೆಯ ಯುದ್ಧಕ್ಕೆ ಹೋದ ನಮ್ಮ ಪಡೆಯ ವೀರರೆಲ್ಲರೂ ಕೋಟೆಯನ್ನು ಮುರಿದು ಒಳ ಪ್ರವೇಶಿಸಲಾಗದೆ ಸೋತು ಹಿಂದಿರುಗಿದ್ದಾರೆ. ಆ ಕೋಟೆಯ ಯುದ್ಧದ ಮರ್ಮವನ್ನು ಕಾಮಪಿತನಿದ ಬಲ್ಲ, ಕಾಮಪಿತನಿದ ಬಲ್ಲ ಆ ಬಲರಾಮ ಅರಿವನು, ಆ ಬಲರಾಮ ಅರಿವನು, ಪಾರ್ಥ ತಿಳಿವನು, ಪಾರ್ಥ ತಿಳಿವನು, ಭೂಮಿಯಲ್ಲಿ ಸುರಪತಿಯ ಮೊಮ್ಮನು ಬಲ್ಲ. ಈ ಭೂಮಿಯಲ್ಲಿ ಸುರಪತಿಯ ಮೊಮ್ಮನು ಬಲ್ಲ. ಹೋಗಲಿಕ್ಕೆ ಕ್ಷೇಮದಲ್ಲಿ ಬರಲರಿಯ ಸುರಪತಿಯ ಮೊಮ್ಮನು ಕ್ಷೇಮದಲ್ಲಿ ಬರಲರಿಯ. ಈ ಸೀಮೆಯಲ್ಲಿ ಮಿಕ್ಕವರನ ಕಾಣೆ, ಈ ಸೀಮೆಯಲ್ಲಿ
ತೀರ್ಥ ಅವನೀಶ ಆ ಆ ಕೋಟೆಯ ಯುದ್ಧದ ಮರ್ಮವನ್ನು ದೇವನಾದ ಶ್ರೀಕೃಷ್ಣ ಬಲ್ಲ, ಭಾವನಾದ ಬಲರಾಮ ಅರಿತಿದ್ದಾನೆ, ನನ್ನ ತಮ್ಮ ಭಾರತ ತಿಳಿದಿದ್ದಾನೆ. ಇನ್ನು ಕಂದ ಅಭಿಮನ್ಯು ಕೋಟೆಯನ್ನು ಮುರಿದು ಒಳ ಪ್ರವೇಶಿಸಬಲ್ಲ, ವಿನಃ ಹಿಂದರಿಗೆ ಬರಲಾರಿಯ. ಮುಂದೇನು ಮಾಡಲಿ? ಇಂದು ಚಿಂತಿಸುವುದನ್ನು ಹರಿದಾಕ್ಷ ಮಹಾಂತ ಪರಾಕ್ರಮಣಿ ಅಭಿಮನ್ಯುವೈತಂದ ತೈ 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 ಲೈ 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 ತೈ ಲೈ ಧೇಂ ತೈ ಲೈ ಧೇಂ ತಗ ಧೇಂ ತಗ ತೈ 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 ಲೈ ಧೇಂ ತೈ ಲೈ ಧೇಂ ತಗ ಧೇಂ ತಗ ಹೊಟ್ಟಪ್ಪ ಬಂಧಿಸಿಕೊಂಡಿದ್ದೇನೆ. ಓಯ್, ನನ್ನ ಮಿತ್ರರಾಡಿದ ಮಾತು ಸತ್ಯ. ದೊಡ್ಡಪ್ಪ ಚಿಂತಿಸುತ್ತಿದ್ದಾರೆ. ದೊಡ್ಡಪ್ಪ ಒಬ್ಬನೇ ಬಿಡು ಬಿಡು ಚಿಂತೆಯ ಹರಿತುತ್ತ ನಿತ್ತುತ್ತ 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 ತಿಗರ್ದಿಗರ್ದಿಗ ಹರಿತುತ್ತ ತಿಗರ್ದಿಗರ್ದಿಗ ಒಬ್ಬನೇ ಬಿಡು ಬಿಡು ಚಿಂತೆಯ ರಿಪುಗಳ ಸೊಕ್ಕರಿವೆನು ಬಿಡದೆ ತಪ್ಪದೆ ಚಕ್ರವ್ಯೂಹವ ಪ್ರಥಟರ ಒಪ್ಪಿಸುವೆನು